ಮೇ 29, 2025ರಂದು ಮುಲ್ಲನ್ಪುರದ ನ್ಯೂ ಚಂಡೀಗಢ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ (PBKS) ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು (RCB) ನಡುವಿನ ಇಂಡಿಯನ್ ಪ್ರೀಮಿಯರ್ ಲೀಗ್ (IPL 2025ರ ಕ್ವಾಲಿಫೈಯರ್ ಒಂದು ಪಂದ್ಯಕ್ಕೆ ಸಂಬಂಧಿಸಿದಂತೆ ಹವಾಮಾನ ಮತ್ತು ಪಿಚ್ ವರದಿಯ ಮಾಹಿತಿ ಇಲ್ಲಿದೆ. ಹವಾಮಾನ ವರದಿ: ಪಂದ್ಯದ ಸಮಯದಲ್ಲಿ ಹವಾಮಾನವು ಸಂಪೂರ್ಣವಾಗಿ ಸ್ಪಷ್ಟವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಪಂದ್ಯ ಸಂಜೆ 7:15ಕ್ಕೆ ಪ್ರಾರಂಭವಾಗಲಿದ್ದು, ಟಾಸ್ ಸಮಯ ಸಂಜೆ 7 ಗಂಟೆಗೆ. ಅಕ್ಯುವೆದರ್ ವರದಿಯ ಪ್ರಕಾರ ಸಂಜೆ 7 ಗಂಟೆಗೆ ತಾಪಮಾನವು 32 ಡಿಗ್ರಿ ಸೆಲ್ಸಿಯಸ್ ಇರಲಿದೆ. ಮಳೆ ಸಾಧ್ಯತೆ: ಮಳೆಯ ಯಾವುದೇ ಸೂಚನೆಯಿಲ್ಲ ಮತ್ತು ಮೋಡ ಕವಿದ ವಾತಾವರಣವು ಕೇವಲ 21% ಇರಲಿದೆ. ಆದ್ದರಿಂದ ಮಳೆಯಾಗುವ ಸಾಧ್ಯತೆ ತೀರಾ ಕಡಿಮೆ. ಇಬ್ಬನಿ: ಮುಲ್ಲನ್ಪುರವು ಗುಡ್ಡಗಾಡು ಪ್ರದೇಶಕ್ಕೆ ಸಮೀಪದಲ್ಲಿರುವುದರಿಂದ ಪಂದ್ಯದ ಸಮಯದಲ್ಲಿ ಇಬ್ಬನಿ ಬೀಳುವ ಸಾಧ್ಯತೆಯಿದೆ. ಇದು ಸಂಜೆ ಸಮಯದಲ್ಲಿ ಆಟಕ್ಕೆ ಸ್ವಲ್ಪ ತೊಂದರೆ ಉಂಟುಮಾಡಬಹುದು. ಮೋಡ ಕವಿದ ವಾತಾವರಣ: ರಾತ್ರಿ 8 ಗಂಟೆಯ ಸುಮಾರಿಗೆ ಮೋಡ ಕವಿದ ವಾತಾವರಣ ಕಡಿಮೆಯಾಗುವ ನಿರೀಕ್ಷೆಯಿದೆ. ಮಳೆಯು ಮತ್ತಷ್ಟು ದೂರವಾಗಲಿದೆ. ಒಟ್ಟಾರೆಯಾಗಿ, ಅಭಿಮಾನಿಗಳು ಯಾವುದೇ ಅಡೆತಡೆಯಿಲ್ಲದೆ ರೋಮಾಂಚಕಾರಿ ಪಂದ್ಯವನ್ನು ವೀಕ್ಷಿಸಲು ನಿರೀಕ್ಷಿಸಬಹುದು. ಪಿಚ್ ವರದಿ: ಮುಲ್ಲನ್ಪುರದ ಪಿಚ್ ಬ್ಯಾಟಿಂಗ್ಗೆ ಹೆಚ್ಚು ಅನುಕೂಲಕರವಾಗಿದೆ. ಬ್ಯಾಟಿಂಗ್ ಸ್ನೇಹಿ: ಬ್ಯಾಟ್ಸ್ಮನ್ಗಳು ಸುಲಭವಾಗಿ ಶಾಟ್ಗಳನ್ನು ಆಡಲು ಸಾಧ್ಯವಾಗುತ್ತದೆ ಮತ್ತು ಚೆಂಡು ಬ್ಯಾಟ್ಗೆ ಚೆನ್ನಾಗಿ ಬರಲಿದೆ. ಈ ಮೈದಾನದಲ್ಲಿ 200ಕ್ಕಿಂತ ಹೆಚ್ಚಿನ ಸ್ಕೋರ್ ನಿರೀಕ್ಷಿಸಲಾಗಿದೆ. ಬೌಲರ್ಗಳಿಗೆ ಬೆಂಬಲ: ಬೌಲರ್ಗಳಿಗೆ ಮೊದಲ ಇನ್ನಿಂಗ್ಸ್ಗಿಂತ ಎರಡನೇ ಇನ್ನಿಂಗ್ಸ್ನಲ್ಲಿ ಪಿಚ್ ಹೆಚ್ಚು ಸಹಕಾರಿಯಾಗಬಹುದು. ವೇಗದ ಬೌಲರ್ಗಳು: ಸ್ಪಿನ್ನರ್ಗಳಿಗಿಂತ ವೇಗದ ಬೌಲರ್ಗಳು ಈ ಮೈದಾನದಲ್ಲಿ ಹೆಚ್ಚು ಪರಿಣಾಮಕಾರಿ ಎಂದು ಕಂಡುಬಂದಿದೆ. ಹಿಂದಿನ ಪಂದ್ಯಗಳು ಮತ್ತು ದಾಖಲೆಗಳು: ಪ್ರಸ್ತುತ IPLನಲ್ಲಿ PBKS ಮತ್ತು RCB ಈ ಮೈದಾನದಲ್ಲಿ 37ನೇ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದವು. ಆ ಪಂದ್ಯದಲ್ಲಿ RCB ತಂಡವು PBKS ಅನ್ನು 157 ರನ್ಗಳಿಗೆ ಕಟ್ಟಿಹಾಕಿ 7 ಎಸೆತಗಳು ಬಾಕಿ ಇರುವಂತೆಯೇ 7 ವಿಕೆಟ್ಗಳಿಂದ ಜಯಗಳಿಸಿತು. ಈ ಮೈದಾನದಲ್ಲಿ ಇಲ್ಲಿಯವರೆಗೆ ಒಟ್ಟು 9 ಪಂದ್ಯಗಳು ನಡೆದಿವೆ. ಮೊದಲು ಬ್ಯಾಟ್ ಮಾಡಿದ ತಂಡ 5 ಪಂದ್ಯಗಳಲ್ಲಿ ಗೆಲುವು, ನಂತರ ಬ್ಯಾಟ್ ಮಾಡಿದ ತಂಡ 4 ಪಂದ್ಯಗಳಲ್ಲಿ ಗೆಲುವು. ಈ ಮೈದಾನದಲ್ಲಿ ಮೊದಲ ಇನ್ನಿಂಗ್ಸ್ನ ಸರಾಸರಿ ಸ್ಕೋರ್ ಸುಮಾರು 165ರಿಂದ 170 ರನ್ಗಳು. ಈ ಅಂಕಿಅಂಶಗಳು ಮತ್ತು ಪಿಚ್ ಪರಿಸ್ಥಿತಿಗಳನ್ನು ಪರಿಗಣಿಸಿದರೆ, ಟಾಸ್ ಗೆದ್ದ ತಂಡವು ಮೊದಲು ಬ್ಯಾಟಿಂಗ್ ಮಾಡಲು ಆದ್ಯತೆ ನೀಡುವ ಸಾಧ್ಯತೆಯಿದೆ, ಏಕೆಂದರೆ ಹೆಚ್ಚಿನ ಸ್ಕೋರ್ ಈ ಪಿಚ್ನಲ್ಲಿ ರಕ್ಷಣಾತ್ಮಕವಾಗಿ ಸುಲಭವಾಗಬಹುದು.